ನಮಸ್ಕಾರ ಸ್ನೇಹಿತರೆ. ಶಿವ ಮತ್ತು ಪಾರ್ವತಿಯರ ಮಕ್ಕಳು ಅಂದ ಕೂಡಲೇ ನಮಗೆ ನೆನಪಾಗುವುದು ಗಣೇಶ ಮತ್ತು ಕಾರ್ತಿಕೇಯ ಮಾತ್ರ. ಆದರೆ ಹಿಂದೂ ಪುರಾಣಗಳ ಪ್ರಕಾರ ಶಿವನಿಗೆ ಇನ್ನೂ ಅನೇಕ ಮಕ್ಕಳಿದ್ದಾರೆ ಎಂಬ ವಿಷಯ ನಿಮಗೆ ಗೊತ್ತೇ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶಿವಪಾರ್ವತಿಯರ ಎಲ್ಲಾ ಮಕ್ಕಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಎಲ್ಲರಿಗೂ ತಿಳಿದಿರುವಂತೆ ಶಿವನ ಇಬ್ಬರು ಶಕ್ತಿಶಾಲಿ ಪುತ್ರರು ಗಣೇಶ ಮತ್ತು ಕಾರ್ತಿಕೇಯ. ಗಣೇಶ ವಿಘ್ನ ನಿವಾರಕ ಮತ್ತು ಬುದ್ಧಿವಂತಿಕೆಯ ದೇವರಾದರೆ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯನು ದೇವಸೇನಾಧಿಪತಿಯಾಗಿ ತಾರಕಾಸುರನನ್ನು ಸಂಹರಿಸಿದವನು. ಶಿವನಿಗೆ ಒಬ್ಬಳು ಸುಂದರವಾದ ಮಗಳಿದ್ದಾಳೆ. ಅವಳೇ ಅಶೋಕ ಸುಂದರಿ. ಪಾರ್ವತಿಯು ತನ್ನ ಒಂಟಿತನವನ್ನು ನೀಗಿಸಲು ಕಲ್ಪವೃಕ್ಷ ಅಂದರೆ ಇಷ್ಟಾರ್ಥಗಳನ್ನು ಪೂರೈಸುವ ಮರ ಅದರ ಮುಂದೆ ನಿಂತು ಒಬ್ಬಳು ಸುಂದರವಾದ ಪುತ್ರಿಯನ್ನು ಕರುಣಿಸುವಂತೆ ಕೇಳಿಕೊಂಡಳು. ಪಾರ್ವತಿಯ ಇಚ್ಛೆಯಂತೆ ಕಲ್ಪವೃಕ್ಷದಿಂದ ತಕ್ಷಣವೇ ಒಬ್ಬಳು ಅತ್ಯಂತ ಸುಂದರವಾದ ಹೆಣ್ಣು ಮಗು ಜನಿಸಿದವಳೇ ಅಶೋಕ ಸುಂದರಿ. ಅಶೋಕ ಎಂದರೆ ಪಾರ್ವತಿಯ ಶೋಕವನ್ನು ಅಥವಾ ದುಃಖವನ್ನು ಹೋಗಲಾಡಿಸಿದವಳು. ಸುಂದರಿ ಎಂದರೆ ಅತ್ಯಂತ ರೂಪವತಿಯಾಗಿದ್ದರಿಂದ ಸುಂದರಿ ಎಂದು ಕರೆದರು. ಹೀಗೆ ಅವಳಿಗೆ ಅಶೋಕ ಸುಂದರಿ ಎಂಬ ಹೆಸರು ಬಂದಿತು. ನಾಲ್ಕನೆಯವಳು ಜ್ಯೋತಿ, ಶಿವನ ಪುತ್ರಿಯರಲ್ಲಿ ಒಬ್ಬಳು. ಹೌದು, ಆಕೆಯ ಹೆಸರು ಜ್ಯೋತಿ. ಜ್ಯೋತಿ ಹೆಸರೇ ಸೂಚಿಸುವಂತೆ ಬೆಳಕಿನ ಸಂಕೇತ. ಅಜ್ಞಾನದ ಕತ್ತಲನ್ನು ದೂರ ಮಾಡಿ ಜ್ಞಾನದ ಪ್ರಕಾಶವನ್ನು ನೀಡುವ ದೇವತೆ ಇವಳು. ಹಿಂದೂ ಧರ್ಮದ ಕೆಲವು ಪುರಾಣಗಳು ಮತ್ತು ಜಾನಪದ ನಂಬಿಕೆಗಳ ಪ್ರಕಾರ ಜ್ಯೋತಿ ಶಿವನ ಪುತ್ರಿಯರಲ್ಲಿ ಒಬ್ಬಳು. ಶಿವನ ಹಣೆಯ ಕಣ್ಣಿನಿಂದ ಅವಳು ಉದ್ಭವಿಸಿದಳು ಎಂಬ ನಂಬಿಕೆ. ಶಿವನು ಆಳವಾದ ಧ್ಯಾನದಲ್ಲಿದ್ದಾಗ ಅವನ ಹಣೆಯ ಮೂರನೆಯ ಕಣ್ಣಿನಿಂದ ಒಂದು ಪ್ರಖರವಾದ ಅಗ್ನಿಜ್ವಾಲೆ ಹೊರಹೊಮ್ಮಿತು. ಈ ದಿವ್ಯ ಪ್ರಕಾಶವೇ ರೂಪ ತಳೆದು ಜ್ಯೋತಿಯಾದಳು. ಹೀಗಾಗಿ ಜ್ಯೋತಿ ಶಿವನ ಜ್ಞಾನ ಮತ್ತು ತೇಜಸ್ಸಿನ ಸಾಕಾರ ರೂಪ. ಜ್ಯೋತಿಯು ಕೇವಲ ದೇವಿಯಲ್ಲ, ಅವಳು ಬೆಳಕು, ಜ್ಞಾನ ಮತ್ತು ಶುದ್ಧತೆಯ ಸಂಕೇತ. ನಮ್ಮ ಮನೆಯಲ್ಲಿ ದೀಪವನ್ನು ಹಚ್ಚಿದಾಗ ಅದು ಕೇವಲ ಒಂದು ಬೆಳಕಲ್ಲ, ಅದು ಜ್ಯೋತಿದೇವಿಯ ಅಸ್ತಿತ್ವ. ಅವಳು ಅಜ್ಞಾನವೆಂಬ ಕತ್ತಲನ್ನು ದೂರ ಮಾಡಿ ನಮ್ಮ ಜೀವನಕ್ಕೆ ಜ್ಞಾನ ಮತ್ತು ಶಾಂತಿಯ ಬೆಳಕನ್ನು ತರುತ್ತಾಳೆ ಎಂದು ನಂಬಲಾಗುತ್ತದೆ. ಹೀಗೆ ಶಿವನ ಅಜ್ಞಾತ ಪುತ್ರಿ ಜ್ಯೋತಿ ಬೆಳಕಿನ ಮತ್ತು ಶಕ್ತಿಯ ದೇವತೆಯಾಗಿ ನಮ್ಮ ಪುರಾಣಗಳಲ್ಲಿ ತನ್ನದೇ ಆದ ಸ್ಥಾನವನ್ನು ಪಡೆದಿದ್ದಾಳೆ. ಐದನೆಯ ಮಗ ಹರಿಹರ ಸುತ ಅಯ್ಯಪ್ಪ ಸ್ವಾಮಿ. ಮಹಿಷಾಸುರನನ್ನು ದುರ್ಗಾದೇವಿಯು ಸಂಹರಿಸಿದ ನಂತರ ಅವನ ತಂಗಿಯಾದ ಮಹಿಷಿ ಎಂಬ ರಾಕ್ಷಸಿಯನ್ನು ಸಂಹರಿಸಲು ಹರಿ ಮತ್ತು ಹರ ಅಂದರೆ ವಿಷ್ಣು ಮತ್ತು ಶಿವ ಎಂದರ್ಥ. ಭಗವಾನ್ ವಿಷ್ಣುವು ಸುಂದರವಾದ ಮೋಹಿನಿ ರೂಪವನ್ನು ಧರಿಸುತ್ತಾನೆ. ಶಿವ ಮತ್ತು ಮೋಹಿನಿಯ ಸಂಗಮದ ಫಲವಾಗಿ ಒಂದು ಗಂಡು ಮಗು ಜನಿಸುತ್ತದೆ. ಈ ಮಗುವೇ ಅಯ್ಯಪ್ಪ. ಹರಿ ಮತ್ತು ಹರರ ಶಕ್ತಿಗಳು ಈ ಮಗುವಿನಲ್ಲಿ ಅಡಕವಾಗಿದ್ದವು. ಆರನೆಯ ಮಗ ಜಲಂಧರ. ಶಿವಪುರಾಣದ ಪ್ರಕಾರ ಶಿವನ ಅಂಶದಿಂದಲೇ ಜನಿಸಿದ ಅಸುರ ಜಲಂಧರನ ಕಥೆ ಬಹಳ ಕುತೂಹಲಕಾರಿಯಾದದ್ದು. ಜಲಂಧರನು ಶಿವನ ಕ್ರೋಧಾಗ್ನಿಯಿಂದ ಹುಟ್ಟಿದವನು. ಒಮ್ಮೆ ಇಂದ್ರನು ಶಿವನನ್ನು ಭೇಟಿ ಮಾಡಲು ಕೈಲಾಸಕ್ಕೆ ಹೋಗುತ್ತಾನೆ. ಇಂದ್ರನ ಅಹಂಕಾರವನ್ನು ಪರೀಕ್ಷಿಸಲು ಶಿವನು ಒಬ್ಬ ಅವಧೂತನ ರೂಪ ಧರಿಸಿ ದಾರಿಯಲ್ಲಿ ನಿಲ್ಲುತ್ತಾನೆ. ದಾರಿ ಬಿಡದ ಆ ಅವಧೂತನ ಮೇಲೆ ಇಂದ್ರನು ಕೋಪಗೊಂಡು ತನ್ನ ವಜ್ರಾಯುಧದಿಂದ ಹಲ್ಲೆ ಮಾಡಲು ಮುಂದಾಗುತ್ತಾನೆ. ಇದರಿಂದ ಶಿವನಿಗೆ ಅತೀವ ಕೋಪ ಬರುತ್ತದೆ. ಆಗ ಶಿವನ ಮೂರನೇ ಕಣ್ಣಿನಿಂದ ಕ್ರೋಧಾಗ್ನಿ ಹೊರಬರುತ್ತದೆ. ಇದನ್ನು ಕಂಡ ಗುರು ಬೃಹಸ್ಪತಿಯು ಶಿವನನ್ನು ಕ್ಷಮಿಸಲು ಬೇಡಿಕೊಳ್ಳುತ್ತಾರೆ. ಆಗ ಶಿವನು ಆ ಅಗ್ನಿಯನ್ನು ಇಂದ್ರನ ಮೇಲೆ ಬಿಡದೆ ಸಮುದ್ರಕ್ಕೆ ಎಸೆಯುತ್ತಾನೆ. ಸಮುದ್ರಕ್ಕೆ ಬಿದ್ದ ಆ ಅಗ್ನಿಯು ಒಬ್ಬ ಬಾಲಕನ ರೂಪ ತಾಡುತ್ತದೆ. ಸಮುದ್ರ ರಾಜ ಆ ಮಗುವನ್ನು ಸಾಕಿ ಬೆಳೆಸುತ್ತಾನೆ. ಬಾಲಕನು ಗಂಗೆ ಮತ್ತು ಸಮುದ್ರ ಸಂಗಮದ ಹತ್ತಿರ ಜನಿಸಿದ್ದರಿಂದ ಅವನಿಗೆ ಜಲಂಧರ ಎಂಬ ಹೆಸರು ಬಂದಿತು. ಏಳನೆಯವ ದತ್ತುಪುತ್ರ ಸುಕೇಶ. ಹಿಂದೂ ಪುರಾಣಗಳ ಪ್ರಕಾರ ಶಿವ ಮತ್ತು ಪಾರ್ವತಿಯರು ತಮ್ಮ ಮಗನಂತೆ ಸಾಕಿ ಬೆಳೆಸಿದ ಅಸುರ ಬಾಲಕನ ಹೆಸರು ಸುಕೇಶ. ಸುಕೇಶನು ರಾಕ್ಷಸನಾದ ವಿದ್ಯುತ್ಕೇಶ ಮತ್ತು ಅವನ ಪತ್ನಿ ಸಾಲಕಟಂಕಟೆಯ ಮಗ.
ಈ ದಂಪತಿಗಳಿಗೆ ಮಗು ಜನಿಸಿದಾಗ ಅವರು ಮಗುವಿನ ವ್ಯಾಮೋಹಕ್ಕಿಂತ ತಮ್ಮ ವಿಹಾರಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿ ನವಜಾತ ಶಿಶುವನ್ನು ಮಂದರ ಪರ್ವತದ ಮೇಲೆ ಹಾಗೆಯೇ ಬಿಟ್ಟು ಹೊರಟು ಹೋದರು. ಆ ಸಮಯದಲ್ಲಿ ಆಕಾಶಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಶಿವ ಮತ್ತು ಪಾರ್ವತಿಯರು ಅಳುತ್ತಿದ್ದ ಮಗುವನ್ನು ಕಂಡರು. ತಾಯಿ ಪಾರ್ವತಿಗೆ ಮಗುವಿನ ಮೇಲೆ ಅಪಾರ ಕರುಣೆ ಹುಟ್ಟಿತು. ಆಗ ಅವರು ಆ ಮಗುವಿಗೆ ತಕ್ಷಣವೇ ತಂದೆತಾಯಿಯರ ವಯಸ್ಸಿಗೆ ಬೆಳೆಯುವಂತೆ ಮತ್ತು ಅಮರತ್ವದಂತಹ ಶಕ್ತಿಯನ್ನು ಅನುಗ್ರಹಿಸಿದರು. ಶಿವನು ಆಕಾಶದಲ್ಲಿ ಸಂಚರಿಸಬಲ್ಲ ಒಂದು ಚಿನ್ನದ ನಗರವನ್ನು ಉಡುಗೊರೆಯಾಗಿ ನೀಡಿದನು. ಪಾರ್ವತಿಯು ಅಸುರ ಸ್ತ್ರೀಯರು ತಕ್ಷಣವೇ ಗರ್ಭಧರಿಸಿ ಮಗುವನ್ನು ಪಡೆಯುವಂತಹ ವರವನ್ನು ನೀಡಿದಳು. ಇದರಿಂದಲೇ ರಾಕ್ಷಸರ ವಂಶ ವೇಗವಾಗಿ ಬೆಳೆಯಿತು ಎಂದು ಹೇಳಲಾಗುತ್ತದೆ. ನೋಡಿದಿರಲ್ಲ ಸ್ನೇಹಿತರೆ, ಶಿವನ ಕುಟುಂಬದ ಈ ಆಸಕ್ತಿದಾಯಕ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಶಿವನ ಈ ಮಕ್ಕಳಲ್ಲಿ ನಿಮಗೆ ಯಾರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಎಂದು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.